ಇವತ್ತಿನ ಈ ವಿಡಿಯೋನ ನಾನು 2 ತಿಂಗಳು ಹಿಂದೆ ಯುಪಿಲಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ನ ಎಕ್ಸ್ಪ್ಲೇನ್ ಮಾಡೋ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಜುಲೈ 2, 2024 ಯುಪಿನ ಹಾಥ್ರಸ್ ಡಿಸ್ಟಿಕ್ ಅಲ್ಲಿ ಹರಿ ಬೋಲೆ ಬಾಬಾದು ಒಂದು ಪ್ರವಚನ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಅಂದಾಜು ಹಿಡಿದಿದ್ದು 80,000 ಜನ ಬರಬಹುದು ಅಂತ. ಅಂಡ್ ಅದರ ಅಕಾರ್ಡಿಂಗ್ ಅಲ್ಲಿ ಅರೇಂಜ್ಮೆಂಟ್ಸ್ ಸಹ ಇದ್ದಿದ್ದು. ಆದ್ರೆ ಕಾರ್ಯಕ್ರಮ ಪ್ರಾರಂಭ ಆದಾಗ ಅಲ್ಲಿ 80,000 ಜನ ಅಲ್ಲ, ಹತ್ತತ್ರ 3 ಲಕ್ಷ ಜನ ಬರ್ತಾರ. ಇಷ್ಟೊಂದು ಜನ ಒಂದೇ ಕಡೆ ಸೇರಿರೋದ್ರಿಂದ ಅಲ್ಲಿ ಕಾಲಿಡೋಕು ಜಾಗ ಇರಲ್ಲ. ಸೊ ಈ ಬಾಬಾದು ಪ್ರವಚನ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 2-3 ತಾಸು ಆದ್ಮೇಲೆ ಅದು ಮುಗಿಯುತ್ತೆ ಕೂಡ. ಆದ್ರೆ ಕೊನೆಯಲ್ಲಿ ಈ ಬಾಬಾ ಏನ್ ಹೇಳ್ತಾನೆ, ನಾನ್ ಇವತ್ತು ಚಪ್ಪಲಿ ಹಾಕೊಂಡ್ ಬಂದಿಲ್ಲ, ಅದು ನಿಮ್ಗೋಸ್ಕರ. ಯಾಕಂತಂದ್ರೆ ನಾನ್ ಇಲ್ಲಿಂದ ಹೋಗ್ಬೇಕಾದ್ರೆ ನನ್ ಕಾಲಿನ ಧೂಳೇನಿರುತ್ತೋ ಅದನ್ನ ತಗೊಂಡ್ ಹೋಗಿ ನಿಮ್ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಅವ್ರ ಹಣೆ ಮೇಲೆ ಹಚ್ಚಿ ಅವ್ರು ಸರಿ ಹೋಗ್ತಾರೆ ಅಂತ ಹೇಳಿ ಆ ಬಾಬಾ ಅಲ್ಲಿಂದ ಹೊರಟೋಗ್ತಾನೆ. ಆ ಬಾಬಾ ಅಲ್ಲಿಂದ ಹೊರಟಾದ್ಮೇಲೆ ಅವನ್ ಕಾಲಿನ ಧೂಳುಗೋಸ್ಕರ ಆ 3 ಲಕ್ಷ ಜನ ತುಳ್ದಾಳ್ಕೊಂಡು ಮೈ ಮೇಲ್ ಮೈ ಬಿತ್ಕೊಂಡು ಆ ಒಂದು ಗಲಾಟೆಯಲ್ಲಿ, ಆ ಒಂದು ತುಳಿದಾಟದಲ್ಲಿ 121 ಜನ ಸತ್ತು ಹೋಗ್ತಾರ. ಈಗ ಆ ಸತ್ತು ಹೋಗಿರುವಂತಹ 121 ಜನರ ಸಾವಿಗೆ ಕಾರಣ ಯಾರು? ಆ ಬಾಬಾಜಿನ ಅಥವಾ ಅವನ ಕಾಲಿನ ಧೂಳ ಅಥವಾ ಅವನ ದೇವ್ರು ಅಂತ ನಂಬ್ಕೊಂಡು ಹೋಗಿರುವಂತಹ ಜನರು ತಪ್ಪ? ಸೊ ಇದೆಲ್ಲೋ ಉತ್ತರ ಪ್ರದೇಶದಲ್ಲಿ ಆಗಿರೋದ್ ಬಿಡು, ನಮ್ ಕರ್ನಾಟಕದಲ್ಲಿ ಅಲ್ವಲ್ಲ ಅಂತ ಸುಮ್ನೆ ಆಗಬಹುದು. ಆದ್ರೆ ಇದೇ ತರ ಫ್ರಾಡ್ ಬಾಬಾಸ್ ಅಂಡ್ ಅವ್ರ ಅಂಧ ಭಕ್ತಗಳ ಸಂಖ್ಯೆ ನಮ್ ಕರ್ನಾಟಕದಲ್ಲಿ, ಎಸ್ಪೆಷಲಿ ಉತ್ತರ ಭಾಗದ ಕರ್ನಾಟಕದಲ್ಲಿ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ನೀವು ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿರ್ತೀರಾ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ, ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ, ಸಂಚಾರ ಮಾಡುತ್ತ ಭಕ್ತರ ಮನೆಯ ಬೆಳಕನ್ನ ಮಾಡ್ಯಾರ, ಅವರೇ ಲಡ್ಡು. ಈ ವಿಡಿಯೋದಲ್ಲಿ ಎಲ್ಲರೂ ಸೇರ್ಕೊಂಡು ಒಬ್ಬರನ್ನ ಮೇಲ್ಗಡೆ ಎತ್ತಿದ್ದಾರೆ ಅಂಡ್ ಇವ್ರ ಹೆಸರು ಬಂದು ಲಡ್ಡು ಮುತ್ಯ ಅಂತ ಫೇಮಸ್ ಆಗ್ತಿದ್ದಾರೆ. ಈ ತರ ತಿರುಗ್ತಾ ಇರುವಂತಹ ಫ್ಯಾನ್ ನ ತಮ್ಮ ಕೈಯಿಂದ ನಿಲ್ಸಿ ಆ ಫ್ಯಾನ್ ನ ರೆಕ್ಕೆಗಳ ಮೇಲೆ ಎಷ್ಟೋ ವರ್ಷಗಳಿಂದ ಕೂತಿರುವಂತಹ ಧೂಳ್ನ ತಗೊಂಡು ಭಕ್ತಾದಿಗಳ ಹಣೆ ಮೇಲೆ 3 ನಾಮ ಹಾಕಿ ಆಶೀರ್ವಾದ ಮಾಡ್ತಾರ. ಆ ಧೂಳಿಂದ ಯಾರಿಗಾದ್ರೂ ಏನಾದ್ರೂ ಇನ್ಫೆಕ್ಷನ್ ಆಗಬಹುದು ಅಥವಾ ಏನಾದ್ರೂ ರೋಗ ಬರಬಹುದು ಅನ್ನೋ ಚಿಂತೆ ಈ ಪುಣ್ಯಾತ್ಮನಿಗೆ ಇಲ್ಲ. ಇದೇ ತರ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೊಬ್ಬ ಮುತ್ಯ ತುಂಬಾನೇ ಫೇಮಸ್ ಅಂಡ್ ಇವ್ರ ಹೆಸರೇ ಮಲ್ಲಿಕಾರ್ಜುನ ಮುತ್ಯ. ಇವ್ರಿಗೆ ನನ್ನಷ್ಟೇ ಏಜ್ ಇಲ್ಲ, ನನ್ಗಿಂತ ಚಿಕ್ಕವರು ಅನ್ಸುತ್ತೆ. ಅಂಡ್ ಇವರು ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವ್ರು. ಈ ದೇವ್ರು ಕೋವಿಡ್ ಬಂದಾಗ ಎಲ್ಲಿ ನಡೆದಾಡ್ಕೊಂಡಿದ್ರೋ ಗೊತ್ತಿಲ್ಲ, ಆದ್ರೆ ಕೋವಿಡ್ ಬಂದು ಹೋದ್ಮೇಲೆ ಈ ನಡೆದಾಡುವ ದೇವರಿನ ಹಾವಳಿ ಜಾಸ್ತಿ ಆಗಿರೋದು, ಅದನ್ನು ಸೋಷಿಯಲ್ ಮೀಡಿಯಾ ಮೂಲಕ. ಬನ್ನಿ ಈ ಮಲ್ಲಿಕಾರ್ಜುನ ಮುತ್ಯ ಅವರ ಬಂಡವಾಳ ಏನು ಅಂತ ಹೇಳ್ತೇನೆ. ಯಾದಗಿರಿ ಡಿಸ್ಟಿಕ್ ಶಹಾಪುರ್ ತಾಲೂಕು ಅಂಡ್ ಮಹಾಲ್ ರೋಜಾ ಅನ್ನೋ ಹಳ್ಳಿಲಿ ಯಮನೂರು ದೇವಸ್ಥಾನ ಇದೆ. ಅಂಡ್ ಈ ಒಂದು ದೇವಸ್ಥಾನ ಹತ್ರ ಮಲ್ಲಿಕಾರ್ಜುನ ಮುತ್ಯ ಪವಾಡಗಳನ್ನ ಹೇಳ್ತಾರ. ಆ ಪವಾಡಗಳು ಹೇಗೆ ಅಂತಂದ್ರೆ, ಈ ಮಲ್ಲಿಕಾರ್ಜುನ ಮುತ್ಯ ಮುಂದೆ ನೀವು ಜಸ್ಟ್ ಹೋಗಿ ನಿಂತ್ಕೊಂಡ್ರೆ ನಿಮ್ ಮುಖ ನೋಡಿ ನಿಮ್ ಜೊತೆ ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ಎಲ್ಲದನ್ನು ಎಕ್ಸಾಕ್ಟ್ ಆಗಿ ಹೇಳ್ತಾರಂತ. ಅಂಡ್ ಇವ್ರ ಹತ್ರ ಈಗ ತಾನೇ ಹುಟ್ಟಿರುವಂತಹ ಮಗುನೇನಾದ್ರೂ ಕರ್ಕೊಂಡು ಹೋದ್ರೆ ಆ ಮಗುವಿನ ಜೀವನ ಮುಂದೆ ಚೆನ್ನಾಗಿರುತ್ತಂತ. ಅಷ್ಟೇ ಅಲ್ಲ, ನೀವೇನಾದ್ರೂ ಹೊಸದಾಗಿ ಕಾರ್ ತಗೊಂಡ್ರೆ ಅಥವಾ ಹೊಸದಾಗಿ ಬೈಕ್ ತಗೊಂಡ್ರೆ ಅದನ್ನ ಇವ್ರ ಹತ್ರ ತಗೊಂಡ್ ಹೋಗಿ ಮಲ್ಲಿಕಾರ್ಜುನ ಮುತ್ಯ ಆ ಕಾರ್ನ ಅಥವಾ ಬೈಕ್ ನ ಓಡಿಸಿದ್ರೆ ಅವ್ರು ಓಡಿಸಾದ್ಮೇಲೆ ಆ ಕಾರ್ಗೆ ಅಥವಾ ಬೈಕ್ಗೆ ಆಕ್ಸಿಡೆಂಟ್ ಆಗಲ್ವಂತೆ. ಸೊ ಇದೆಲ್ಲ ಮಲ್ಲಿಕಾರ್ಜುನ ಮುತ್ಯನ ಪವಾಡಗಳು. ನೋಡಿ, ಮಲ್ಲಿಕಾರ್ಜುನ ಮುತ್ಯನ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಫ್ಯಾನ್ ಪೇಜಸ್ ಇದಾವೆ ಅಂಡ್ ಅದನ್ನೆಲ್ಲ ಇವ್ರ ಜೊತೆಗಿರುವಂತಹ ಹುಡುಗರೇ ಕ್ರಿಯೇಟ್ ಮಾಡಿರೋದು. ಲೆಟ್ ಮಿ ಎಕ್ಸ್ಪ್ಲೇನ್. ಈ ಮಲ್ಲಿಕಾರ್ಜುನ ಮುತ್ಯ ಜೊತೆಲಿ ಯಾವಾಗ್ಲೂ 15ರಿಂದ 20 ಜನ ಕಾಲೇಜ್ ಹುಡುಗರು ಇರ್ತಾರ. ಅಂಡ್ ಈ ಹುಡುಗರು ಮಲ್ಲಿಕಾರ್ಜುನ ಮುತ್ಯ ಎಲ್ಲಿ ಹೋದ್ರು ಹಿಂದೆ ಮುಂದೆ ಓಡಾಡೋದು, ಜೈಕಾರ ಹಾಕೋದು. ಸಪೋಸ್ ಅನ್ಕೊಳ್ಳಿ, ಈಗ ಮಲ್ಲಿಕಾರ್ಜುನ ಮುತ್ಯ ಎಲ್ಲಿಗಾದ್ರೂ ಹೋಗಿರ್ತಾನೆ, ಈ ಹುಡುಗರು ಏನಿರ್ತಾರಲ್ವಾ ಇವರು ಜೋರಾಗಿ ಜೈಕಾರ ಹಾಕೋ ಸ್ಟಾರ್ಟ್ ಮಾಡ್ತಾರ. ಆ ಗಲಾಟೆಗೆ ಯಾರಪ್ಪ ಈ ಮುತ್ಯ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಜನ ಸೇರ್ತಾರ. ಆಗ ಅದನ್ನೇ ಯೂಸ್ ಮಾಡ್ಕೊಂಡು ಈ ಮುತ್ಯನ ಜೊತೆಗಿರುವಂತಹ ಹುಡುಗರು ಸೈಲೆಂಟ್ ಆಗಿ ಫೋನ್ ತೆಗೆದು ವಿಡಿಯೋ ಮಾಡ್ಕೋತಾರ. ಅದಾದ್ಮೇಲೆ ಆ ವಿಡಿಯೋನ ಎಡಿಟ್ ಮಾಡಿ ಜನ ಸೇವೆಗೆ ಅಂತ ಬಂದಿರುವ ಅನ್ಕೊಂಡು ರೀಲ್ಸ್ ಪೋಸ್ಟ್ ಮಾಡೋದು. ದೆನ್ ಆ ಒಂದು ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತವೆ. ಅದನ್ನ ನೋಡಿದಂತಹ ಸಾಮಾನ್ಯ ಜನರು, ಓ ಮಲ್ಲಿಕಾರ್ಜುನ ಮುತ್ಯ ಪವಾಡ ಪುರುಷ, ಇವ್ರ ಹತ್ರ ಹೋದ್ರೆ ನಮ್ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಜನ ಓಡಿ ಹೋಗ್ತಾರ. ಅಂತ ಜನರಲ್ಲಿ ಒಬ್ರು ಬಂದು ಪೊಲಿಟಿಷಿಯನ್ ಬಾಬುರಾವ್ ಚುಂಚನ್ಸೂರ್. ಈ ಬಾಬುರಾವ್ ಹಾಗೂ ಮಲ್ಲಿಕಾರ್ಜುನ ಮುತ್ಯ ಅವರು ಫೋನ್ ಕಾಲ್ ಅಲ್ಲಿ ಮಾತಾಡಿರುವಂತಹ ಒಂದು ಆಡಿಯೋ ಕ್ಲಿಪ್ ತುಂಬಾನೇ ವೈರಲ್ ಆಗಿತ್ತು. ಆ ಒಂದು ಫೋನ್ ಕಾಲ್ ಅಲ್ಲಿ ಬಾಬುರಾವ್ ಅವರು ಹೇಳ್ತಾರೆ, ರೀ ಮಲ್ಲಿಕಾರ್ಜುನ ಮುತ್ಯ, ನಾನ್ ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ಗೆಲ್ತೀನ ಇಲ್ವಾ ಹೇಳಿ, ನಿಮ್ಮ ಆಶೀರ್ವಾದದಿಂದ ನಾನೇನಾದ್ರೂ ಮುಂದಿನ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ರೆ ನಿಮ್ ಹೆಸರಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜು, 100 ಎಕರೆ ಜಾಗನೂ
ಕೊಡ್ತೀನಿ, ಒಟ್ಟು ನಾನು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು. ನೀವು ನಿಮ್ಮ ಭಕ್ತಾದಿಗಳಿಗೆ, ನಿಮ್ಮ ಊರಿನವ್ರಿಗೆ, ನಿಮ್ಮ ಅಕ್ಕಪಕ್ಕ ಹಳ್ಳಿಯವ್ರಿಗೆಲ್ಲ ಹೇಳಿ ನನಗೆ ವೋಟ್ ಹಾಕ್ಸಿ ನನ್ನನ್ನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ರಿ ಅಂತ ಮಾತಲ್ಲೇ ಕಾಲಿಗೆ ಬೀಳೋ ತರ 70 ವರ್ಷದ ಮುದುಕ 25 ವರ್ಷ ಹುಡುಗನ ಹತ್ರ ಕೇಳ್ಕೊತಾ ಇರೋದು. ಇದಕ್ಕೆ ಮುತ್ಯ ಏನ್ ಹೇಳ್ತಾರೆ ಗೊತ್ತಾ? ಬಾಬುರಾವ್, ನೀನ್ ಎಲೆಕ್ಷನ್ ಅಲ್ಲಿ ಗೆದ್ದೆ ಗೆಲ್ತೀಯ, ನಾನ್ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಒಂದೇ ಅಲ್ಲ ಇಡೀ ಭಾರತದಲ್ಲಿ ನಿನ್ನ ಹೆಸರಾಗುತ್ತೆ. ನಾನು ಈ ತರ ಹೇಳಿದ್ದೇನಾದ್ರೂ ಆಗಿಲ್ಲ ಅಂತಂದ್ರೆ ನಾನು ಇಲ್ಲಿ ಪವಾಡಗಳನ್ನ ಹೇಳೋದು ನನ್ನ ಗದ್ಗೆನೆ ಬಿಟ್ಬಿಡ್ತೀನಿ ಅಂತ ಮಲ್ಲಿಕಾರ್ಜುನ ಮುತ್ಯ ಓಪನ್ ಆಗಿ ಹೇಳ್ತಾರೆ. ಶೀಟ್ ಅಲ್ಲದು ನನ್ ಶೀಟ್ ಅದ, ನಂದು ನೀ ಯಾವಾಗ ಮೇರ್ಲಿಲ್ಲ ಅಂದ್ರೆ ಇಲ್ಲ ಕೂಡ ನಾ ಬಿಡು. ಆದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಾಬುರಾವ್ ಚುಂಚನ್ಸೂರ್ ಅವರು ಹೀನಾಯವಾಗಿ ಸೋತ್ ಹೋಗ್ತಾರ. ನೀನ್ ಎಲೆಕ್ಷನ್ ಅಲ್ಲಿ ಏನಾದ್ರೂ ಗೆದ್ದಿಲ್ಲ ಅಂತಂದ್ರೆ ನಾನು ಇಲ್ಲಿ ಗದ್ಗೆನೆ ಬಿಟ್ಬಿಡ್ತೀನಿ ಅಂತ ಹೇಳಿದಂತಹ ಮುತ್ಯ ತನ್ನ ಮಾತಿನ ಮೇಲೆನೆ ನಿಲ್ಲಲ್ಲ. ಸೊ ಇದನ್ನ ವಿಜಯಪುರಿನ ಶಕ್ತಿ ಕುಮಾರ್ ಅನ್ನೋ ಪತ್ರಗಾರ ಒಬ್ರು ಪ್ರಶ್ನೆ ಮಾಡ್ತಾರ. ಅಲ್ಲ ಮುತ್ಯ ಅವರೇ, ಬಾಬುರಾವ್ ಚುಂಚನ್ಸೂರ್ ಏನಾದ್ರೂ ಎಲೆಕ್ಷನ್ ಅಲ್ಲಿ ಗೆದ್ದಿಲ್ಲ ಅಂತಂದ್ರೆ ನಾನು ಇಲ್ಲಿ ಗದ್ಗೆನೆ ಬಿಟ್ಬಿಡ್ತೀನಿ ಅಂತ ಹೇಳ್ದವ್ರು ನೀವು, ಈಗ ಯಾಕೆ ನಿಮ್ ಮಾತಿನ ಮೇಲೆ ನಿಲ್ತಾ ಇಲ್ಲ ಅಂತ. ಆದ್ರೆ ಈ ಒಂದು ಪ್ರಶ್ನೆಗೆ ಮಲ್ಲಿಕಾರ್ಜುನ ಮುತ್ಯ ಉತ್ತರ ಕೊಡೋಕಾಗದೆ ತನ್ನ ಸಾಗಿರುವಂತಹ ಗುಂಡಗಳ ಕೈಯಿಂದ ಫೋನ್ ಮಾಡಿಸಿ ಜರ್ನಲಿಸ್ಟ್ ಶಕ್ತಿ ಕುಮಾರ್ ಅವ್ರಿಗೆ ಜೀವ ಬೆದರಿಕೆ ಹಾಕ್ಸ್ತಾರ. ಏನ್ ಮಾಡ್ತಿ? ನನ್ನ ಜೀವವಾದ್ರ ಪರವಾಗಿಲ್ಲ, ಜೀವ ತಿಂತಿ ನೋಡು. ಏನಿನ್ ಹೆಸರ? ಆದ್ರೆ ಶಕ್ತಿ ಕುಮಾರ್ ಅದಕ್ಕೆಲ್ಲ ಅಂಜದೆ ಮಲ್ಲಿಕಾರ್ಜುನ ಮುತ್ಯ ಅವ್ರಿಗೆ ಇನ್ನೊಂದು ಸವಾಲ್ ಹಾಕ್ತಾರ. ಅಲ್ಲ ಮಲ್ಲಿಕಾರ್ಜುನ ಮುತ್ಯ ಅವರೇ, ಬಾಬುರಾವ್ ಚುಂಚನ್ಸೂರ್ ಮ್ಯಾಟರ್ ಅಲ್ಲಿ ನಿಮ್ ಪವಾಡ ವರ್ಕ್ ಆಗಿಲ್ಲ, ಆದ್ರೆ ನಿಜವಾಗ್ಲೂ ನೀವು ಭವಿಷ್ಯನ ಹೇಳ್ತೀರಾ, ನೀವು ಪವಾಡಗಳನ್ನ ಮಾಡ್ತೀರಾ ಅನ್ನೋದಾದ್ರೆ ನಂದೊಂದು ಸವಾಲ್ ಇದೆ. ಮುಂದಿನ ವರ್ಷ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಅಂಡ್ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದನ್ನ ಹೇಳಿ ಅಂತ ಶಕ್ತಿ ಕುಮಾರ್ ಮಲ್ಲಿಕಾರ್ಜುನ ಮುತ್ಯ ಅವ್ರಿಗೆ ಸವಾಲ್ ಹಾಕ್ತಾರೆ. ಆದ್ರೆ ಆಗ್ಲೂ ಮಲ್ಲಿಕಾರ್ಜುನ ಮುತ್ಯ ಇದಕ್ಕೆಲ್ಲ ಉತ್ತರ ಕೊಡದೆ ಮಲ್ಲಿಕಾರ್ಜುನ ಮುತ್ಯರ ಅಂಧ ಭಕ್ತ ಒಬ್ರು ಶಕ್ತಿ ಕುಮಾರ್ಗೆ ಕಾಲ್ ಮಾಡಿ ಏನ್ ಹೇಳ್ತಾರೆ ಗೊತ್ತಾ? ಬಾಬುರಾವ್ ಚುಂಚನ್ಸೂರ್ ಮ್ಯಾಟರ್ ಅಲ್ಲಿ ಬಾಬುರಾವ್ ಎಲೆಕ್ಷನ್ ಅಲ್ಲಿ ಸೋತ್ ಹೋಗ್ತಾನೆ ಅನ್ನೋ ವಿಷಯ ನಮ್ಮ ಮುತ್ಯಗೆ ಆಲ್ರೆಡಿ ಗೊತ್ತಿತ್ತು. ಸೊ ಯಾವಾಗ ಬಾಬುರಾವ್ ಬಂದು ಮಲ್ಲಿಕಾರ್ಜುನ ಮುತ್ಯ ಹತ್ರ ನಾನು ಎಲೆಕ್ಷನ್ ಅಲ್ಲಿ ಗೆಲ್ತೀನ ಇಲ್ವಾ ಅಂತ ಹೇಳಿ ಅಂತ ಕೇಳಿದಾಗ ನಮ್ಮ ಮುತ್ಯ ನೀನ್ ಗೆಲ್ತೀಯ ಹೋಗು ಅಂತ ಹೇಳಿ ಭರವಸೆ ಕೊಟ್ಟು ಕಳ್ಸಿದ್ರು. ಆಗ್ಲೇ ಏನಾದ್ರೂ ನಮ್ಮ ಮುತ್ಯ ನೀನ್ ಎಲೆಕ್ಷನ್ ಅಲ್ಲಿ ಸೋತ್ ಹೋಗ್ತೀಯಪ್ಪ ಅಂತ ಹೇಳ್ಬಿಟ್ಟಿದ್ರೆ ಆ ವ್ಯಕ್ತಿ ಮಾಡ್ಕೊಂಡು ಸತ್ ಹೋಗ್ಬಿಡ್ತಿದ್ದ. ಸೊ ಒಂದು ಜೀವ ಉಳಿಲಿ ಅಂತ ಹೇಳ್ಬಿಟ್ಟು ನಮ್ಮ ಮುತ್ಯ ಸುಳ್ಳು ಹೇಳಿದ್ರು ಅಂತ ಹೇಳ್ತಾನೆ. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ ಇವ್ರ ಮುತ್ಯ ಏನೇ ಹೇಳಿ, ಏನೇ ಮಾಡ್ಲಿ, ಏನೇ ಸುಳ್ಳು ಹೇಳಿದ್ರು ಇಲ್ಲ ಅದ್ ಹಂಗಲ್ಲ, ನಮ್ಮ ಮುತ್ಯ ಹೇಳಿದ ಅರ್ಥ ಇದಿತ್ತು ಅದಿತ್ತು ಅಂತ ಈ ಅಂಧ ಭಕ್ತಾದಿಗಳು ಅವ್ರನ್ನ ಸಮರ್ಥಿಸ್ಕೊಳ್ಳೋದು. ಈ ಮಲ್ಲಿಕಾರ್ಜುನ ಮುತ್ಯ ಸೆಕೆಂಡ್ PUC ಓದಿರೋದು. ಪಾಸ್ ಆಗಿದ್ರೋ ಫೇಲ್ ಆಗಿದ್ರೋ ನನಗ್ ಗೊತ್ತಿಲ್ಲ, ಆದ್ರೆ ಸ್ಪೋರ್ಟ್ಸ್ ಬೈಕ್ ನ ಹೈ ಸ್ಪೀಡ್ ಅಲ್ಲಿ ಹೆಲ್ಮೆಟ್ ಇಲ್ದೆ ಓಡಿಸ್ತಾರೆ. ವೈಟ್ ಬೋರ್ಡ್ ಇರುವಂತಹ ಕಾರ್ಗೆ ಪೊಲೀಸ್ ಸೈರನ್, ಪೊಲೀಸ್ ಲೈಟ್ ನ ಹಾಕ್ಸ್ಕೊಂಡು ಓಡಾಡೋದು. ಅಲ್ಲ, ಪೊಲೀಸ್ ಅವ್ರಿಗೇನೆ ಅನ್ನೆಸೆಸರಿ ಆಗಿ ಸೈರನ್ ಯೂಸ್ ಮಾಡೋ ಪರ್ಮಿಷನ್ಸ್ ಇಲ್ಲ ಅಂತದ್ರಲ್ಲಿ ಇವರು ಪ್ರೈವೇಟ್ ಕಾರ್ ಅಂದ್ರೆ ವೈಟ್ ಬೋರ್ಡ್ ಇರುವಂತಹ ಕಾರ್ಗೆ ಸೈರನ್ ಹಾಕ್ಸಿ ಪೊಲೀಸ್ ಲೈಟ್ ನ ಹಾಕ್ಸಿ ಕಾರ್ನ ಯೂಸ್ ಮಾಡ್ತಾ ಇರೋದು. ಏನಪ್ಪಾ ಮಾಡ್ತಿದ್ದೀರಾ ಯಾದಗಿರಿ ಪೊಲೀಸ್ ಅವರೇ? ಸಾಮಾನ್ಯ ಜನ ಏನಾದ್ರು ಟ್ರಾಫಿಕ್ ವೈಲೇಷನ್ ಮಾಡ್ತಾ ನಿಮ್ ಕಣ್ಣಿಗೆ ಕಾಣಿಸ್ಬಿಟ್ರೆ ಅದ್ ಎಷ್ಟೆಷ್ಟೋ ಫೈನ್ ಹಾಕ್ಬಿಡ್ತೀರಾ, ಗಾಡಿನ ತಗೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೋತೀರಾ. ಅಂತದ್ರಲ್ಲಿ ಇವರೆಲ್ಲ ನಿಮ್ ಕಣ್ಣಿಗೆ ಕಾಣಿಸಲ್ಲಲ್ವಾ? ಇನ್ನು ಈ ವಿಡಿಯೋದಲ್ಲಿ ನೋಡಿ ಮಲ್ಲಿಕಾರ್ಜುನ ಮುತ್ಯ ಏನೋ ಜೋಕಾಲಿ ಮೇಲೆ ಕಾಲ್ ಹಾಕೊಂಡು ಕೂತಿದಾರ, ಆದ್ರೆ ಇವ್ರಿಗಿಂತ 3 ಪಟ್ಟು ವಯಸ್ಸಿರುವಂತಹ ಇವರು ಕಾಲ್ ಕೆಳಗಡೆ ಕೂತಿದಾರ. ಯಾಕೆ? ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಅಷ್ಟು ಮಾತ್ರ ಸಂಸ್ಕಾರ ನಿಮ್ ನಡೆದಾಡುವ ದೇವ್ರಿಗಿಲ್ವಾ? ಈ ಹಿಂದೆ ಅಂಡ್ ಈಗ್ಲೂ ನಡೆದಾಡುವ ದೇವ್ರು ಅಂತ ಜನ ಪ್ರೀತಿಯಿಂದ ಕರಿತಿದ್ದು ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ. ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಎಂತ ಗಣ್ಯ ವ್ಯಕ್ತಿ ಅವರು. ಲಕ್ಷಾಂತರ ಬಡ ಮಕ್ಕಳಿಗೆ ಇರೋಕ್ ಜಾಗ ಕೊಟ್ಟು ಅನ್ನ ಜೊತೆ ಅಕ್ಷರ ಕೊಟ್ಟವರು. 15 ವರ್ಷ ವಯಸ್ಸಲ್ಲೇ ಸನ್ಯಾಸಿ ದೀಕ್ಷೆನ ಪಡೆದು ನಿಸ್ವಾರ್ಥಿಯಾಗಿ ಸೇವೆ ಸಲ್ಲಿಸಿದವರು. ಇವರ ನಿಸ್ವಾರ್ಥ ಸೇವೆನ ಮೆಚ್ಚಿ ಸರ್ಕಾರ ಮಾಡ್ಬೇಕಾಗಿರುವಂತಹ ಕೆಲಸನ ಇವ್ರು ಮಾಡ್ತಿದಾರೆ ಅಲ್ಲ ಅಂತ ಇವ್ರನ್ನ ಮೀಟ್ ಮಾಡ್ಲಿಕ್ಕೆ ಆಗಿನ ಕಾಲದಲ್ಲೇ ಇಂದಿರಾ ಗಾಂಧಿ, APJ ಅಬ್ದುಲ್ ಕಲಾಂ, ನರೇಂದ್ರ ಮೋದಿ ಅಂಡ್ ರಾಹುಲ್ ಗಾಂಧಿ ಎಲ್ಲ ಬಂದು ಹೋಗಿದ್ದಾರೆ. 2007ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ, 2015ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, 2017ರಲ್ಲಿ ಭಾರತ ರತ್ನ ಪ್ರಶಸ್ತಿ, ಈ ತರ ಹಲವಾರು ಪ್ರಶಸ್ತಿಗಳು ಇವರಿಗೆ ಸೇರಿದೆ. ಆದ್ರೆ ಎಲ್ಲದಕ್ಕೂ ದೊಡ್ಡದಾಗಿ ಜನರೇ ಇವ್ರನ್ನ ನಡೆದ
ನಡೆದಾಡುವ ದೇವ್ರು ಅಂತ ಕರೆದಿದಾರ. ಯಾಕೆ ಗೊತ್ತಾ ಜನ ಇವ್ರನ್ನ ಈ ತರ ಕರೆದಿದ್ದು? ಇವ್ರೇನೋ ಪವಾಡ ಮಾಡ್ತಾರೆ, ಮುಖ ನೋಡಿ ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ಎಲ್ಲದನ್ನು ಹೇಳ್ತಾರೆ ಅಂತಲ್ಲ. ಆ ತರ ಎಲ್ಲ ನಂಬಿಕೆ ಇಟ್ಕೊಂಡ್ ಬಂದವ್ರನ್ನ ಇದೆಲ್ಲ ಮೂಢ ನಂಬಿಕೆ, ಇದನ್ನೆಲ್ಲಾ ಬಿಟ್ಟು ಮೊದ್ಲು ಕಷ್ಟಪಟ್ಟು ದುಡಿದು ತಿನ್ನಿ ಅಂತ ಹೇಳಿ ಬೈದು ಬುದ್ಧಿ ಹೇಳಿ ಕಳ್ಸೋರು ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರು. ಯಾವುದೋ ಪೊಲಿಟಿಷಿಯನ್ ದುಡ್ಡು ಕೊಡ್ತಾನೆ, ಕಾಲೇಜ್ ಹೆಸರಲ್ಲಿ ಮಾಡಿಸ್ತಾನೆ ಅನ್ನೋ ಆಸೆಯಲ್ಲಿ ಇವ್ರಿಗೆ ವೋಟ್ ಹಾಕಿ ಅಂತ ಹೇಳ್ದವ್ರೆ ಅಲ್ಲ ಅವರು. ಅಂಡ್ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ನನ್ಗೆ ಇನ್ನೊಂದು ವಿಷಯ ಗೊತ್ತಾಗಿತ್ತು. ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರು KR ಪೇಟೆಗೆ ಬಂದು ಪ್ರವಚನ ಮಾಡ್ತಿರ್ತಾರೆ. ಅಂಡ್ ಆ ಪ್ರವಚನ ಮುಗ್ದಾದ್ಮೇಲೆ ಅಲ್ಲಿರುವಂತಹ ಭಕ್ತಾದಿಗಳು ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ? ನಾವು ನಿಮ್ಗೆ 150 ಎಕರೆ ಜಾಗ ಕೊಡ್ತೀವಿ, ನೀವು ಇದೇ ಜಾಗದಲ್ಲಿ ಒಂದು ಮಠನ ಸ್ಟಾರ್ಟ್ ಮಾಡಿ ಅಂತ ಕೇಳಿದಾಗ ಹಿಂದೆ ಮುಂದೆ ನೋಡದೆ ಸ್ವಾಮೀಜಿ ಅವರು ಮಕ್ ಹೋಗಿತಾರೆ, ನಮ್ಗೆ ಯಾವ್ದು ಬೇಡಪ್ಪ, ನಮ್ಗೆ ಇರೋ ಮಠನೇ ಸಾಕು ಅಂತ. ಸೊ ಇಂಥ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದಂತಹ ಜೀವಿಗೆ ಕೊಟ್ಟಂತಹ ಒಂದು ಕೀರ್ತಿನ ಅದ್ ಯಾರೋ ಗುಟ್ಕಾ ತಿಂದು ನಾನ್ ಮುತ್ಯ ಇದ್ದೀನಿ, ನಾನ್ ಪವಾಡಗಳು ಹೇಳ್ತೀನಿ ಅಂತ ಜನರನ್ನ ಇದಾನಲ್ವಾ, ಅವ್ರದ್ದು ತಪ್ಪಿಲ್ಲ. ಅವ್ರನ್ನ ಮೆರೆಸ್ತಾ ಇರುವಂತಹ ನಮ್ಗಳ ಜನಗಳ ತಪ್ಪು. ಈ ಮುತ್ಯಗಳು ತಮ್ಮ ಹತ್ರ ಬಾ ಅಂತ ಇವ್ರನ್ನೇನು ಕರೆಯಲ್ಲ, ಏನು ಹೇಳಲ್ಲ. ಈ ಜನಗಳೇ ಓಡಿ ಓಡಿ ಇವ್ರ ಹತ್ರ ಹೋಗೋದು. ಅಂಡ್ ಅದನ್ನೇ ಈ ಮುತ್ಯಗಳು ಹೇಳ್ಕೊಳ್ಳೋದು ಕೂಡ. ನಾವೇನೋ ಪವಾಡ ಮಾಡಿರ್ತೀವಿ, ಏನೋ ಹೇಳಿರ್ತೀವಿ, ಅದು ವರ್ಕ್ ಆಗಿರುತ್ತೆ, ಅದಕ್ಕೆ ಇಷ್ಟು ಜನ ನಮ್ಮ ಹತ್ರ ಬರೋದು ಅಂತ ದೊಡ್ಡದಾಗಿ ಹೇಳ್ಕೊಳ್ಳೋದು. ಆದ್ರೆ ಫ್ಯಾಕ್ಟ್ ಏನು ಗೊತ್ತಾ? ದೇಶಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಿರುವಂತಹ ನಮ್ ಕರ್ನಾಟಕ ರಾಜ್ಯದ ಲಿಟ್ರಸಿ ರೇಟ್ 74% ಅಷ್ಟೇ. ಅದ್ರಲ್ಲಿ ಇನ್ನು ಈ ಉತ್ತರ ಕರ್ನಾಟಕ ಭಾಗದ ಕಡೆ ಬಂದ್ರೆ ಅಲ್ಲಿ ಅಂತೂ ಲಿಟ್ರಸಿ ರೇಟ್ 50% ಅಷ್ಟೇ. ಅಂದ್ರೆ ಅನ್ಕೊಳ್ಳಿ 4 ಜನರ ಗುಂಪಲ್ಲಿ ಇಬ್ರಿಗೆ ಓದು ಬರಹ ಬರುತ್ತೆ, ಇನ್ನು ಇಬ್ರಿಗೆ ಓದು ಬರಹ ಅನ್ನೋದು ಇರಲ್ಲ. ಅಂಡ್ ಆ ಓದು ಬರಹ ಇಲ್ಲದೆ ಇರುವಂತಹ ಹಳ್ಳಿ ಜನರನ್ನ ಹೇಗೆ ಆಮರಿಸೋದು ಅಂತ ಈ ಫ್ರಾಡ್ ಬಾಬುಗಳಿಗೆ ಚೆನ್ನಾಗಿ ಗೊತ್ತು. ನೋಡಿ, ಮಲ್ಲಿಕಾರ್ಜುನ ಮುತ್ಯ ಅಂತ ಒಬ್ರೇ ಅಲ್ಲ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಜನ ಮುತ್ಯಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ಒಂದು ವಿಡಿಯೋನೇ ನೋಡಿ. ಇವರು ಲಡ್ಡು ಮುತ್ಯ ಅಂತ ಫೇಮಸ್ ಆಗಿರೋದು. ಇವರು ಫ್ಯಾನ್ ಮೇಲೆ ಕೂತಿರುವಂತಹ ಧೂಳ್ನ ತೆಗೆದು ತಮ್ಮ ಭಕ್ತಾದಿಗಳ ಹಣೆ ಮೇಲೆ ಹಚ್ಚೋದು. ಅದೇ ತರ ಈ ವಿಡಿಯೋ ನೋಡಿ, ಇದು ಕಮಲಿವಾಲೆ ಬಾಬಾ ದರ್ಗಾದು. ಎಷ್ಟು ನಾಟಕ ನೋಡಿ ಇವ್ರದೆಲ್ಲ. ಇವರು ಹುಲಿ ವೇಷನ ಹಾಕೊಂಡಿದ್ದಾರೆ. ಅಂಡ್ ಹುಲಿ ವೇಷ ಹಾಕೊಂಡಿದ ತಕ್ಷಣ ಇವ್ರ ಮೈ ಮೇಲೆ ದೇವ್ರು ಬಂದ್ಬಿಡ್ತಂತ. ಅಲ್ಲ ರೆಹಮ್ ಕರೆ, ತೋಬಾ ತೋಬಾ ತೋಬಾ. ಹಿಂಗೆ ಹುಲಿ ವೇಷ ಹಾಕೊಂಡು ದೇವ್ರು ಮೈ ಮೇಲೆ ಬರೋ ತರ ಆಗಿದ್ರೆ ಮಂಗಳೂರಲ್ಲಿ ಬೀದಿ ಬೀದಿಗೂ ಒಬ್ರು ಬಾಬಾ ಸಿಗ್ತಾ ಇದ್ರು. ಇನ್ನು ಇವರು ಹವಾ ಮಲ್ಲಿನಾಥ್ ಅಂತ, ಅಗೇನ್ ಇವರು ಉತ್ತರ ಕರ್ನಾಟಕ ಭಾಗದ ಕಲಬುರ್ಗಿ ಜಿಲ್ಲೆಯವರು. ಇವ್ರನ್ನ ಕಲಬುರ್ಗಿ ಜನ ಬಹಳ ನಂಬ್ತಾರೆ. ಆದ್ರೆ ಈ ಪುಣ್ಯಾತ್ಮನ ಹೆಸರಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವಂತಹ ಒಂದು ಕೇಸ್ ಇದ್ರೂ ಸಹ ಪೊಲೀಸ್ ಅವರೇ ಇವ್ರ ಕಾಲಿಗೆ ಹೋಗಿ ಬಿದ್ದು ಆಶೀರ್ವಾದ ತಗೊಳ್ತಿರೋದು. ಅಲ್ಲ, ನೀವೆಲ್ಲ ಪೊಲೀಸ್ ಅವರು ಓದಿ KPSC ಎಕ್ಸಾಮ್ ಬರ್ದೆ ಪಾಸ್ ಆಗಿದ್ರ ತಾನೆ? ನೀವೇ ಹಿಂಗ್ ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನೆಲ್ಲ ನೋಡಿ ಜನಸಾಮಾನ್ಯರು ಇನ್ಫ್ಲುಯೆನ್ಸ್ ಆಗಲ್ವಾ? ಹುಲಿ ಹೋಗ್ತಿದೆ ಅಂತಂದ್ರೆ ಅದ್ರ ಹಿಂದೆ ಹಿಂದೆ ಇಲಿಗಳು ಬರಲ್ವಾ? ಸೊ ಹಿಂಗೆ ಪೊಲಿಟಿಷಿಯನ್ಸ್ ಪೊಲೀಸ್ ಅವರೇ ಈ ಮುತ್ಯಗಳ ಹತ್ರ ಹೋಗ್ತಾ ಇದ್ರೆ ಅದನ್ನ ನೋಡಿ ಸಾಮಾನ್ಯ ಜನರು ಏನ್ ಯೋಚನೆ ಮಾಡಲ್ಲ ಹೇಳಿ? ಅಲ್ಲ, ಅಂತಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಈ ಮುತ್ಯಗಳ ಹತ್ರ ಹೋಗಿ ಕಾಲಿಗೆ ಬೀಳ್ತಾ ಇದ್ರ ಅಂತಂದ್ರೆ ನಾವೆಲ್ಲ ಯಾವ ಲೆಕ್ಕ ಅಂತ ಅವ್ರು ಯೋಚನೆ ಮಾಡಲ್ವಾ? ನೋಡಿ, ಬರೀ ಹಿಂದೂ ಧರ್ಮ ಒಂದೇ ಅಲ್ಲ, ಎಲ್ಲಾ ಧರ್ಮದಲ್ಲೂ ಈ ತರ ಫೇಕ್ ಬಾಬಾಸ್ ಇದಾರೆ. ಯಾಕೆ ಮುಸ್ಲಿಂ ಅಲ್ಲಿ ಎಷ್ಟು ಜನ ಫೇಕ್ ಬಾಬಾಸ್ ಇಲ್ಲ? ಅಲ್ಲ, ಸುಮ್ನೆ ಹೋಗಿ ಅಂತವ್ರ ಕೈ ಕಾಲಿಗೆಲ್ಲ ಬಿದ್ದು ಕೇಳ್ಕೊಳ್ಳೋದೆಲ್ಲ ಬೇಕಾ ನಿಮ್ಗೆ? ನೀವು ಆರಾಧಿಸೋ ದೇವ್ರ ಮೇಲೆ ನಂಬಿಕೆ ಇಡಿ. ನಿಮ್ಗೆ ಒಳ್ಳೇದಾಗೋ ತರ ಇದ್ರೆ ಆ ದೇವ್ರ ಕಡೆಯಿಂದಾನೇ ಆಗೋದು, ಇಂಥ ಮುತ್ಯಗಳಿಂದ ಅಲ್ಲ. ಸೊ ಈ ವಿಡಿಯೋನ ನಾನು ಮಾಡಿದ್ದು ಜನರನ್ನ ಒಂದ್ ಸ್ವಲ್ಪ ಎಚ್ಚರಗೊಳಿಸ್ಲಿಕ್ಕೆ. ನನಗೆ ಯಾರ ಮೇಲೂ ಏನು ದ್ವೇಷ ಇಲ್ಲ. ಸೊ ಪ್ಲೀಸ್ ನನಗೆ ಕಾಲ್ ಮಾಡಿ ಧಮಕಿ ಕೊಡೋದೆಲ್ಲ ಮಾಡಬೇಡಿ. ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೇನೆ.